ಪ್ಲೇಸ್ಮೆಂಟ್ ಸಲುವಾಗಿ ಏನ್ ಮಾಡ್ಬೇಕು, ಮೊನ್ನೊಂದು ವಿಡಿಯೋ ಮಾಡಿದ್ದ, ಬಹಳ ಜನ ಕಮೆಂಟ್ ಮಾಡಿದ್ರಿ. ಇವತ್ತು ಎಲ್ರಿಗೆ ರಿಪ್ಲೈ ಕೊಡ್ತೀನಿ ಬರ್ರಿ. ನೋಡ್ರಿ, ನೀವು ಕಾಲೇಜ್ ಮುಗಿಸ್ಕೊಂಡು ಹೊರಗೆ ಹೋಗಿ ಒಂದ್ 10-20 ಸಾವಿರ ಮಂದಿ ಜೊತೆ ಕಾಂಪಿಟೇಷನ್ ಕೊಡೋ ಬದ್ಲಿ ನಿಮ್ ಕಾಲೇಜ್ನಾಗ ಪ್ಲೇಸ್ಮೆಂಟ್ ಇದ್ವಪ್ಪ ಅಂತಂದ್ರೆ ನಿಮ್ ಕ್ಲಾಸ್ನಾಗ ಒಂದ್ 60-70 ಜನ ಜೊತೆ ಕಾಂಪಿಟೇಷನ್ ಕೊಡ್ರಿ. ನೀವು ಫೈನಲ್ ಇಯರ್ ಇದ್ರಿ, ಪ್ರೀ ಫೈನಲ್ ಇಯರ್ ಇದ್ರಿ, ಕಂಪ್ನಿಗಳು ನಿಮ್ ಕಾಲೇಜಿಗೆ ಪ್ಲೇಸ್ಮೆಂಟ್ ಬರೋದಕ್ಕಿಂತ ಮೊದಲೇ ಒಂದು ಪ್ರಾಪರ್ 3-4 ತಿಂಗಳು ಮೊದಲೇ ಪ್ಲೇಸ್ಮೆಂಟ್ ಪ್ರಿಪೇರ್ ಆಗ್ಲಕ್ಕ ಆಪ್ಟಿಟ್ಯೂಡ್ ಆಗ್ಲಿ, ಇಂಗ್ಲಿಷ್ ಗ್ರಾಮರ್ ಆಗ್ಲಿ, ನಿಮ್ ಕೋರ್ ರಿಲೇಟೆಡ್ ಸಬ್ಜೆಕ್ಟ್ ಗಳ ಬಗ್ಗೆ ಓದ್ಲಾಕ್ ಸ್ಟಾರ್ಟ್ ಮಾಡ್ರಿ. ಆಪ್ಟಿಟ್ಯೂಡ್ ಸಲುವಾಗಿ ಈಶ್ವರ್ಗಿರಿ ಯೂಟ್ಯೂಬ್ ಚಾನಲ್ ನಾಗ ಹೋಗಿ ಅವ್ರ ವಿಡಿಯೋಸ್ ನೋಡ್ರಿ. ಕನ್ನಡದೊಳಗೆ ಬಹಳ ಚಲೋ ಎಕ್ಸ್ಪ್ಲನೇಷನ್ ಮಾಡ್ತಾರ. ಸೆಕೆಂಡ್ ರೌಂಡ್ ಟೆಕ್ನಿಕಲ್ ರೌಂಡ್. ಇಲ್ಲಿ ನಿಮ್ ಕೋರ್ ಸಬ್ಜೆಕ್ಟ್ಸ್ ಗಳ ಬಗ್ಗೆ ಜಾಸ್ತಿ ಡೆಪ್ತ್ ನಾಲೆಜ್ ಅಂತಲ್ರಿ, ಬೇಸಿಕ್ ಬಿ ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತೇಳಿ ಪ್ರೊಆಕ್ಟಿವ್ನೆಸ್ ನಿಂಬಲ್ಲಿ ಇತ್ತಪ್ಪ ಅಂದ್ರೆ, ಅದ್ರ ಜೊತೆಗೆ ನೀವು ಫೈನಲ್ ಇಯರ್ ನಾಗ ಮಾಡಿರೋ ಪ್ರಾಜೆಕ್ಟ್ ಗಳ ಬಗ್ಗೆ ನಿಮ್ಗೆ ಟೆಕ್ನಿಕಲಿ ನಾಲೆಜ್ ಕಮ್ಮಿ ಇತ್ತಪ್ಪ ಅಂತಂದ್ರೆ ಬಿ ನಿಮ್ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ನೀವು ಬಹಳ ಚಲೋ ಕೊಟ್ರಪ್ಪ ಅಂತಂದ್ರ ಮೇ ಬಿ ಅದು ಪ್ಲಸ್ ಪಾಯಿಂಟ್ ಆಗ್ಬೋದ್ರಿ. ಲಾಸ್ಟ್ ರೌಂಡ್ ಮುಂದಿನ ವಿಡಿಯೋದಾಗ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ, ನಮಸ್ಕಾರ ಎಲ್ಲ ದೊಡ್ಡ ಮಂದಿ.